ಹೇ ಹಾಯ್ ಫ್ಯಾಮಿಲಿ, ಗುಡ್ ಮಾರ್ನಿಂಗ್. ಟುಡೇ ವ್ಲಾಗ್ ನನ್ನ ಬೆಳಗಿನ ರೊಟೀನ್. ನಾನು ಇವಾಗ ಎದ್ದಾಗಿಂದ ಕೆಲ್ಸಕ್ಕೆ ಹೋಗೋವರೆಗೂ ಏನು ಕೆಲಸ ಅಂತೇಳಿ ನನ್ನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ವಾಯ್ಸ್ ಒಂಥರ ಇರ್ಬೋದು. ಇವಾಗ ಎದ್ದಿದ್ದೀನಿ. ಸೊ ಟೈಮ್ ಇವಾಗ 5:15. ಓಕೆ, ಬನ್ನಿ ವಿಡಿಯೋದೊಳಗಡೆ ಹೋಗೋಣ. ಹೇಳ್ತಾ ಇದ್ದಂಗೆ ಫಸ್ಟು ಗ್ಯಾಸ್ ಅಂದರೆ ಟೇಬಲ್ನ ಗ್ಯಾಸ್ ಇಟ್ಕೊಳೋಕ್ಕೆ ಅಂತಲೇ ಹಾಗೆ ಸಿಂಪಲ್ಲಾಗಿ ಒಂದು ಪ್ಲೇವುಡ್ನ ಹೊಡೆದ್ಬಿಟ್ಟು ಆ ಥರ ರೆಡಿ ಮಾಡಿದ್ದೀವಿ. ಆಮೇಲೆ ಗ್ಯಾಸ್ನೆಲ್ಲ ಒರೆಸ್ಕೊತಾ ಇದ್ದೆ. ಫಸ್ಟ್ ನಾವು ಹೇಳ್ತಾ ಇದ್ದಂಗೆ ಏನು ಮಾಡೋದು ಹೇಳಿ, ಎದ್ದಿದೆ ಫಸ್ಟ್ ಗ್ಯಾಸ್ ಒರೆಸ್ಲಿಲ್ಲ ಅಂದರೆ ಮನಸ್ಸಿಗೆ ಸಮಾಧಾನನೇ ಇರಲ್ಲ. ಫಸ್ಟ್ ಗ್ಯಾಸೆಲ್ಲ ಒರೆಸ್ಬಿಟ್ಟು ಆಮೇಲೆ ಸ್ವಲ್ಪ ಸಾಂಬಾರಿತ್ತು. ಇದು ಮಂಗಳವಾರದ ನೆಕ್ಸ್ಟ್ ಡೇ ವಿಗ್ನೆಸ್ಡೇದು ವ್ಲಾಗ್ ಆಗಿರುತ್ತೆ. ಬಟ್ ನಾನು ಅಪ್ಲೋಡ್ ಮಾಡಿರಲ್ಲ, ಸ್ವಲ್ಪ ಕೆಲಸ, ಹಾಗಾಗಿ ಅದನ್ನು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸಾಂಬಾರು ಅಂದರೆ ಚಿಕನ್ ಸಾಂಬಾರು ಮತ್ತು ಸ್ವಲ್ಪ ಸೊಪ್ಪು ಸಾಂಬಾರು ಇತ್ತು. ಇಡ್ಲಿಗೆ ಚಿಕನ್ ಸಾಂಬಾರು ಆಗುತ್ತೆ ಅಂಥೇಳಿ ಅದನ್ನು ಹಾಗೆ ಬಿಟ್ಟಿದ್ದೆ. ಮತ್ತು ಇಡ್ಲಿ ಪಾತ್ರೆಯಲ್ಲೇ ಮಾಡಿದ್ದೆ. ಸ್ವಲ್ಪ ಚಿಕನ್ ಜಾಸ್ತಿ ಇತ್ತು, 2 ಕೋಳಿ ತಂದಿದ್ದರು. ಹಾಗಾಗಿ ನಿಮಗೆ ಮೊದಲೇ ಒಂದು ಫಸ್ಟ್ ವೀಡಿಯೋದಲ್ಲಿ ತೋರಿಸಿದೆ 2 ಕೋಳಿ ಕುಯ್ದಿದ್ವಿ ಅಂತ. ಅದು ಸಾಂಬಾರು ಜಾಸ್ತಿ ಇತ್ತು ಅಂಥೇಳಿ ಆ ದೊಡ್ಡ ಪಾತ್ರೆಯಲ್ಲಿ ಮಾಡಿದ್ದೆ. ಆಮೇಲೆ ಇಡ್ಲಿ ಹಿಟ್ಟನ್ನ ರುಬ್ಬಿದ್ನಲ್ಲ, ಅದು ಸ್ವಲ್ಪ ಜಾಸ್ತಿ ಉಕ್ಕಿತ್ತು. ಹಾಗಾಗಿ ಕೆಳಗಡೆ ಪ್ಲೇಟ್ ಇಟ್ಟಿದ್ದೆ. ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪೆಲ್ಲ ಹಾಕಿ ಹಿಟ್ಟನ್ನೆಲ್ಲ ಕಲಿಸ್ಬಿಟ್ಟು ನೆಕ್ಸ್ಟ್ ಇಡ್ಲಿ ಹುಯ್ತಾ ಇದ್ದೆ. ಬೆಳಗ್ಗೆನೇ ಏನೋ ಒಂಥರ ಎದ್ದು ಕೆಲಸ ಮಾಡಿದ್ರೆ ಯಾವುದೇ ರೀತಿ ತಲೆನೋವಿರಲ್ಲ. ಸ್ವಲ್ಪ ಲೇಟಾಗಿ ಎದ್ದು ಕೆಲಸ ಮಾಡ್ತಿದ್ದೀವಿ ಅಂದರೆ ಅದು ಕೆಲಸ ಆಗಿರಲ್ಲ, ಒಂಥರ ಕೈ ಕಾಲೇ ಆಡೋದಿಲ್ಲ. ಕೆಲ್ಸಕ್ಕೆ ಹೋಗೋರಿಗೆ ಈ ಫೀಲ್ ಗೊತ್ತಾಗಿರುತ್ತೆ. 5 ನಿಮಿಷ ಲೇಟಾದರೂ ಅಯ್ಯೋ ಏನೋ ಒಂಥರ ಟೆನ್ಷನ್, ಕೆಲಸ ಆಗಿಲ್ಲ ಅಂತ. ಹಾಗಾಗಿ ಬೆಳಗ್ಗೆ ಬೇಗ ಹೇಳೋದೇನೋ ಒಂಥರ ಸ್ವಲ್ಪ ನಮಗೆ ಫ್ರೀ ಅನಿಸುತ್ತೆ. ನೆಕ್ಸ್ಟು ಒಲೆ ಹೊಚ್ಚೋಣ ಅಂಥೇಳಿ ಹೊರಗಡೆಯಿಂದ ಎಲ್ಲ ಸೌದೆ ಅಂದರೆ ತೆಂಗಿನ ಮಟ್ಟೆ ಇಲ್ಲೇ ಬಿದ್ದಿರುತ್ತಲ್ಲ, ಅದನ್ನು ಹಾಗೆ ಸ್ಟಾಕ್ ಮಾಡಿ ಇಟ್ಟಿರ್ತೀವಿ. ಅದನ್ನು ಆಮೇಲೆ ತೊಗೊಂಬಂದು ಹೊರಗಡೆನೇ ಪಾತ್ರೆ ಇತ್ತು, ಪಾತ್ರೆ ಎಲ್ಲ ತೊಗೊಂಬಂದು ಒಳಗಡೆ ಇಟ್ಟು ಡ್ರಮ್ನು ಹೊರಗಡೆನೇ ಇಟ್ಟಿದ್ದೀನಿ, ಒಳಗಡೆ ಇಟ್ಟಿಲ್ಲ. ಅಲ್ಲಿಂದ ನೀರು ತುಂಬಿಸೋದು ದೂರ ಆಗುತ್ತೆ ಅಂಥೇಳಿ ಅಲ್ಲೇ ಹೊರಗಡೆನೇ ಇಟ್ಟಿದ್ದೀನಿ. ಹಾಗಾಗಿ ಹೊರಗಡೆಯಿಂದನೇ ನೀರು ತೊಗೊಂಬಂದು ಪಾತ್ರೆಗೆ ಹಾಕಿಬಿಟ್ಟು ಆಮೇಲೆ ವೇಸ್ಟ್ ಕವರ್ಗಳಿರುತ್ತಲ್ಲ ಅದನ್ನೆಲ್ಲ ನಾನು ಎಸೆಯೋದಿಲ್ಲ. ಯಾಕೆಂದರೆ ಒಲೆ ಹೊಚ್ಚಕ್ಕೆ ಬೇಕಾಗುತ್ತೆ ಅಂತಲೇ ವೇಸ್ಟ್ ಕವರನ್ನು ಎಸೆಯೋದಿಲ್ಲ. ಆ ಕವರನ್ನು ಹಾಕಿ ಹೊಚ್ಚಿದ್ರೆ ಬೇಗ ಒಲೆ ಹೊತ್ಕೊಳುತ್ತೆ. ನೆಕ್ಸ್ಟ್ ಒಲೆ ಎಲ್ಲ ಹೊಚ್ಬಿಟ್ಟು ಬಂದು ಬಾಗಿಲು ಗುಡಿಸ್ತಾ ಇದ್ದೆ. ಇವತ್ತೇನೋ ನನ್ನ ಮಗಳು ಫಸ್ಟ್ ಟೈಮು ಇಷ್ಟು ಬೇಗ ಎದ್ದಿರೋದು. ನಾವು ಹೇಳ್ತಾ ಇದ್ದಂಗೆ ಅವಳು ಎದ್ದು ಹಿಂದೆ ಮುಂದೆ ಓಡಾಡ್ತಾ ಇದ್ಲು. ನಾನು ಬಾಗಿಲು ಕಸೆಲ್ಲ ಗುಡಿಸ್ಬಿಟ್ಟು ಆಮೇಲೆ ಒಳಗಡೆನೇ ಬಕೆಟ್ ಇಟ್ಟಿದ್ದೆ. ಅದನ್ನು ತೊಗೊಬರೋಣ ಅಂತೇಳಿ ಹಾಗೆ ಇದು ಮಾಡಿದೆ. ಅವಳಿಗೆ ಹೇಳಿದೆ, ಅವಳು ಫಸ್ಟು ಕಿವಿಗೆ ಹಾಕ್ಕೊಳ್ಳಿಲ್ಲ, ಚಳಿ ಅಂತೇಳಿ ಹೋಗಿ ಮತ್ತೆ ಒಳಗಡೆ ಬೆಡ್ಶೀಟ್ ಹೊಚ್ಕೊಂಡು ಕೂತ್ಕೊಂಡಿದ್ರು. ಆಮೇಲೆ ನಾನೇ ಹೋಗಿ ಬಕೆಟ್ ತೊಗೊಂಬಂದು ಡ್ರಮ್ ಹೇಳಿದ್ನಲ್ಲ ಹೊರಗಡೆನೇ ಇಟ್ಟಿದ್ದೀನಿ ಅಂತೇಳಿ ಅದರಿಂದನೇ ನೀರು ತೊಗೊಂಡು ಬಾಗಿಲಿಗೆಲ್ಲ ಚಿಮ್ಮಿಸ್ತಾ ಇದ್ದೆ. ಚಿಕ್ಕ ಬಕೆಟ್ ಆದ್ರೇ ಸರಿ ನಮಗೆ ಕೈಯಲ್ಲಿ ಇಟ್ಕೊಂಡು ಚಿಮ್ಸೋಕ್ಕೆ, ದೊಡ್ಡ ಬಕೆಟ್ ಆದರೆ ಕೈಯಲ್ಲಿ ಇಟ್ಕೊಂಡು ಚಿಮ್ಸೋಕ್ಕಾಗಲ್ಲ ಅಂತೇಳಿ ಚಿಕ್ಕ ಬಕೆಟನ್ನೇ ತೊಗೊಂಡು ಬಾಗಿಲಿಗೆಲ್ಲ ನೀರು ಹಾಕಿದೆ. ನೆಕ್ಸ್ಟ್ ಹೊಸ್ಲು ತೊಳೆದೆ. ರಂಗೋಲಿನ ಮರೆತುಬಿಟ್ಟೆ. ಮತ್ತೆ ಒಳಗಡೆ ಹೋಗಿ ರಂಗೋಲಿ ಅರಶಿನ ಕುಂಕುಮ ಎಲ್ಲ ತೊಗೊಬಂದೆ. ಆ ಅರಶಿನ ಕುಂಕುಮ ತೊಗೊಬಂದು ಹಾಗೆ ಬಾಗಿಲಿಗೆಲ್ಲ ಇಟ್ಟಿದ್ದೆ. ಅಪ್ಪ ಮಗಳು ಹಿಂದೆ ಮುಂದೆ ಓಡಾಡ್ತಾಯಿದ್ರು. ನನ್ನ ಮಗಳು ಇವತ್ತು ಬೇಗ ಎದ್ದಿದ್ದಾಳಲ್ಲ ಇಷ್ಟು ದಿನಕ್ಕೆ, ಅಮ್ಮ ಏನು ಇನ್ನೂ ಕತ್ತಲೆ ಐತಿ, ಇನ್ನೂ ರಾತ್ರಿನೇ, ನೀನು ಯಾಕೆ ಇಷ್ಟೊತ್ತಿಗೆ ಕೆಲಸ ಮಾಡ್ತಿದ್ದೀಯಾ ಅಂತ ಕೇಳ್ತಾ ಇದ್ಲು. ನಾನು ಹೇಳಿದೆ, ಇವತ್ತೇ ನೀನು ಫಸ್ಟ್ ಇದ್ದಂತಿರೋದಲ್ಲ, ಅದಕ್ಕೆ ಹಿಂಗೆ ಅನ್ನಿಸ್ತಿದೆ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬೆಳಕರಿಯುತ್ತೆ ನೋಡು ಅಂತ ಅಂತಿದ್ದೆ. ಆಮೇಲೆ ರಂಗೋಲಿ ಎಲ್ಲ ಹಾಕಿ ಮುಗಿಸ್ದೆ. ಫೈನಲಿ ಈ ಥರ ಒಂದು ಹಾಗೆ ಸಿಂಪಲಾಗಿ ಒಂದು ರಂಗೋಲಿ ಹಾಕಿದೆ. ನೆಕ್ಸ್ಟ್ ಇಡ್ಲಿ ಬೇಯಕ್ಕೆ ಹಾಕಿದ್ನಲ್ಲ, ಇಡ್ಲಿನೂ ಬೆಂದಿತ್ತು, ಒಂದು ಇಬ್ಬೆ ಆಲ್ರೆಡಿ. ಆಮೇಲೆ ಇಡ್ಲಿನೆಲ್ಲ ತೆಗಿತಾ ಇದ್ದೆ. ಯಾರಿಗೆಲ್ಲ ಈ ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಇಡ್ಲಿ ಮಾಡೋದು ಈಸಿ, ಬಟ್ ಪಾತ್ರೆ ತುಂಬ ಆಗುತ್ತೆ ಅನ್ನೋ ಟೆನ್ಷನ್ ಇರುತ್ತೆ. ನನಗೂ ಇದೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಮಕ್ಳಿಗೇನು ಇಷ್ಟ ಅನ್ನೋದನ್ನ ಕೇಳಿ ಮಾಡೋದಲ್ವ. ಹಾಗಾಗಿ ಅವ್ರು ಏನು ಹೇಳ್ತಾರೆ ಆ ತಿಂಡಿನ ಮಾಡಲೇಬೇಕಾಗುತ್ತೆ. ಬಿಸಿ ಬಿಸಿ ಇಡ್ಲಿ ಏನೋ ಒಂಥರ, ಮಕ್ಕಳು ಆಲ್ರೆಡಿ
ಆಯ್ತಾ ಅಮ್ಮ ಆಯ್ತಾ ಅಮ್ಮ ಅಂತ ಕೇಳ್ತಾಯಿದ್ರು. ಆಯಿತು ಅಂತಿದ್ದೆ. ಆಮೇಲೆ ಇಡ್ಲಿ ಎಲ್ಲ ತೆಗೆದ್ನ. ಸೊ ಅವಷ್ಟು ತೆಗ್ದಿರಲಿಲ್ಲ. ತೆಗ್ದಿರೋ 2 ಇಬ್ಬೆ ಅಷ್ಟೇ ನಾನು ಬೇಯಿಸೋದು. ಇದ್ದರೆ ಒಂದು 2-3 ನಾನು ಮತ್ತು ಬಾಕ್ಸಿಗೆ ತೊಗೊಂಡೋಗ್ಬೇಕಲ್ಲ, ಇದ್ದರೆ ತೊಗೊಂಡೋಗ್ತೀನಿ, ಇಲ್ಲ ಅನ್ನ ಸಾಂಬಾರೇ ತೊಗೊಂಡೋಗ್ತೀನಿ. ನೆಕ್ಸ್ಟ್ ಅದು ಪಾತ್ರೆ ಎಲ್ಲ ತೊಳ್ಕೊಂಡು, ನಮ್ಮ ಚಿಕ್ಕವಳಿನ್ನೂ ಎದ್ದಿರಲಿಲ್ಲ. ಅವಳು ಎದ್ದೊಳ್ತಿದ್ದ ಹಾಗೆ ಬೆಡ್ಶೀಟೆಲ್ಲ ತೆಗೆದಿಟ್ಟೆ. ಬೆಡ್ ಮೇಲೆ ವಾಶ್ರೂಮ್ ಹೋಗಿದ್ಲು, ಹಾಗಾಗಿ ಆ ಬೆಡ್ ಕವರ್ನೆಲ್ಲ ತೆಗೆದು ಹೊರಗಡೆ ಹಾಕಿದ್ದೆ ಒಕ್ಕೊಬರೋಣ ಅಂತೇಳಿ. ಅದನ್ನು ಸಂಜೆ ಬಂದು ಆರ್ಕಂಡ್ಲಿಲ್ಲ ಅಂದರೆ ಸ್ಮೆಲ್ ಬರುತ್ತೆ ಅಂತೇಳಿ ಅದನ್ನು ಹಾಗೆ ಬಿಟ್ಟಿದ್ದೆ. ಅವರಿಬ್ಬರು ಮಾತಾಡ್ತಾಯಿದ್ರು. ನಾನು ಯಾರು ಹೋಗಿದ್ದು ಬೆಡ್ ಮೇಲೆ ಯೂರಿನು ಅಂತಿದ್ರೆ, ನಮ್ಮ ಚಿಕ್ಕವಳು ನಾನಲ್ಲ ನೀನು, ನೀನಲ್ಲ ನಾನು ಅಂತ ಅವರಿಬ್ಬರು ವಾದ ಮಾಡ್ತಾಯಿದ್ರು. ಅವರಿಬ್ಬರು ಹಾಗೆ ವಾದ ಮಾಡ್ತಿದ್ರು. ನಿನ್ನೆ ಸಂಜೆ ಬಟ್ಟೆ ತೊಳೆದಿದ್ನಲ್ಲ, ಅದನ್ನು ಹಾಗೆ ತೊಗೊಬಂದು ಹಾಕಿದೆ. ಆಮೇಲೆ ಇಡ್ಲಿ ಹಾಕ್ತಿದ್ದಂಗೆ ಅಪ್ಪ ಮಕ್ಕಳೆಲ್ಲ ಕೂತ್ಕೊಂಡು ತಿಂತಾಯಿದ್ರು. ನೆಕ್ಸ್ಟ್ ನಾನು ಕೆಲ್ಸಕ್ಕೆ ರೆಡಿಯಾಗಿ ನಾನು ಇಡ್ಲಿ ಹಾಕ್ಕೊಬಂದು ತಿಂತಾಯಿದ್ದೆ. ಸೊ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾರಿಗೆಲ್ಲ ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಮಕ್ಕಳನ್ನ ರೆಡಿ ಮಾಡಿ ಬಿಟ್ಟು ಹೋಗೋದು ಎಷ್ಟು ಪ್ರಾಬ್ಲಮ್ ಅನಿಸುತ್ತೆ ಕಮೆಂಟ್ ಮಾಡಿ.